ಅರಣ್ಯದ ಮಧ್ಯೆ ಹಸಿರು ಮರಗಳ ನಡುವೆ ಚಿಕ್ಕ ಚಿಕ್ಕ ಪಕ್ಷಿಗಳು ತಮ್ಮ ಬದುಕನ್ನು ಹಗಲಿರುಳು ಕಟ್ಟುತ್ತಾ ಸನ್ಮುಖವಾಗಿದ್ದವು. ಮಣ್ಣಿನ ಗೂಡು, ತೊಟ್ಟಿಯಲ್ಲಿನ ನೀರು, ಇಟ್ಟಿಗೆಯ ಮೇಲಿನ ಬಿಸಿಲು, ಇವುಗಳ ನಡುವೆ ಮರಿ ಪಕ್ಷಿಗಳು ಆಟವಾಡುತ್ತಾ ತನ್ನ ತಾಯಿಯೊಂದಿಗೆ ಭದ್ರತೆಯಾಗಿದ್ದವು. ಹೀಗಿರುವಾಗ ಒಂದು ದಿನ ಆ ಹಸಿರು ಅರಣ್ಯಕ್ಕೆ ಅಪಾಯ ಬಂದಿತು. ಮರಗಳನ್ನು ಕಡಿದು ಬೀಳಿಸುವ ನಿಗದಿಯ ಸುದ್ದಿಯು ಹಬ್ಬಿತು. ಪಕ್ಷಿಗಳು ಆಘಾತಗೊಂಡವು. ತಾಯಿ ಪಕ್ಷಿಯು ತನ್ನ ಮರಿಗಳ ಬಳಿಗೆ ಬಂದು, ನಾವು ಇಲ್ಲಿ ಉಳಿಯಲು ಸಾಧ್ಯವಿಲ್ಲ, ನಾವು ಹೊಸ ಮನೆಯನ್ನು ಹುಡುಕಬೇಕಾಗಿದೆ ಎಂದಿತು. ಆದರೆ ಮರಿಗಳು ತಾಯಿ ಮಾತನ್ನು ಕೇಳಲಿಲ್ಲ. ನಾವು ಇಲ್ಲೇ ಇರುತ್ತೇವೆ, ಇದು ನಮ್ಮ ಮನೆ ಎಂದು ಹೇಳುತ್ತಾ ಗೂಡು ಬಿಟ್ಟು ಹೋಗಲು ಹಿಂದೇಟು ಹಾಕಿದ್ದವು. ಹೀಗೆ ದಿನ ಕಳೆದಂತೆ ಕೆಲವು ದಿನಗಳ ನಂತರ ಅರಣ್ಯದ ದೊಡ್ಡ ಭಾಗ ಕಡಿದು ಬಿದ್ದಿತು. ಮಳೆ ಇಲ್ಲದೆ ನೆಲ ಒಣಗಿದವು. ಆಹಾರವೂ ಕಡಿಮೆಯಾಯಿತು. ವಾತಾವರಣವೂ ಬದಲಾಯಿತು. ಕೊನೆಗೆ ತಾಯಿ ಪಕ್ಷಿಯ ಮಾತು ಸತ್ಯವಾಯಿತು ಎಂಬುದನ್ನು ಅರಿತಂತಹ ಮರಿಗಳು ತಾಯಿಯ ಬಳಿಗೆ ಬಂದು ಭಯಭೀತಗೊಂಡು, ನಾವು ತಡ ಮಾಡಿದೆವು, ಈಗ ಎಲ್ಲಿಗೆ ಹೋಗೋದು ಎಂದು ಕೇಳಿತು. ಆಗ ತಾಯಿ ಪಕ್ಷಿ ಹೇಳಿತು, ಜೀವನದಲ್ಲಿ ಬದಲಾವಣೆಯು ಸ್ವೀಕರಿಸಬೇಕಾಗಿದೆ. ನಾವು ನಮ್ಮ ಹೊಸ ಮನೆಯನ್ನು ಕಟ್ಟಬೇಕಾಗಿದೆ. ಇದು ನಿಸರ್ಗದ ಪಾಠ. ಪರಿಸ್ಥಿತಿ ಕ್ರೂರವಾದರೂ ಸಹ ಹೊಸ ಸಾಧ್ಯತೆಗಳತ್ತ ಹೆಜ್ಜೆ ಹಾಕಬೇಕು ಎಂದಿತು.